ಓಂ ಶ್ರೀ ದುರ್ಗಾಯ ನಮಃ. ಇವಾಗಿನ ವಿಚಾರ, ದೈವ ಸಿದ್ಧಿ ಮಾಡುವ ಮೊದಲು ನಮ್ಮ ಆಹಾರದ ಪದ್ಧತಿ ಹೇಗಿರಬೇಕು, ಆಹಾರದ ಕ್ರಮ ಹೇಗಿರಬೇಕು ಅನ್ನೋದು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹೌದು, ದೈವ ಸಿದ್ಧಿ ಮಾಡಲಿಕ್ಕೆ ಆಹಾರ ಪದ್ಧತಿ ತುಂಬಾ ಮುಖ್ಯ. ವೀಕ್ಷಕರೇ, ಮೊದಲಿಗೆ ನಾವು ಇದನ್ನು ಅರ್ಥಕೋಬೇಕು. ಪ್ರತಿಯೊಂದು ಆಹಾರದಲ್ಲಿ ನೀರಿನ ಅಂಶವೇ ಇರುತ್ತದೆ. ಆದರೆ ಎಣ್ಣೆಯಲ್ಲಿ ಮಾಡಿದ ಆಹಾರದಲ್ಲಿ ಮಾತ್ರ ಎಣ್ಣೆ ಅಂಶ ಇರುತ್ತದೆ. ಇದನ್ನು ನಾವು ಗ್ರಹಿಸ್ಕೋಬೇಕು. ಪ್ರತಿಯೊಂದು ಆಹಾರ ನೋಡ್ರಿ, ಹಣ್ಣು ಇರ್ಬೋದು, ಮತ್ತು ನೀವು ಒಣಗಿದ ಹಣ್ಣು ತಿಂದ್ರೂ, ಹಣ್ಣು ಒಣಗಿದ ಮೇಲೆ ಕೆಲವರು ತಿಂತಾರಲ್ವ, ಅದರಲ್ಲೂ ಕೂಡ ನಿಮ್ಮ ಬಾಯಿಂದನೇ ನೀರು ಬರಬೇಕು ಆ ಹಣ್ಣನ್ನು ಜಗಿಯುವಾಗ. ಆವಾಗ ರುಚಿ ಅಲ್ವಾ, ಹಣ್ಣು ಯಾವುದೇ ಆಗಿರಲಿ. ಏನಂತೀರ? ಅದೇ ಥರ ನಮ್ಮ ದೇಹದಲ್ಲೂ ಕೂಡ ನೀರಿನ ಅಂಶವೇ ಇದೆ. ಯಾಕಂದರೆ ನಾವು ನೀರಿನ ಅಂಶ ನಮ್ಮ ದೇಹದಲ್ಲಿ ಇಲ್ಲ ಅಂದರೆ ನಾವು ಬದುಕುಳಿಯೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ದಿನಕ್ಕೆ 10-20 ಲೀಟ್ರ್ ನೀರು ಕುಡಿಬೇಕು ಸಿದ್ಧಿಗಳೆಲ್ಲ, ಸಾಧನೆ ಮಾಡೋರೆಲ್ಲ ಅಂತ. ಎಷ್ಟು ನೀರು ಕುಡಿದ್ರೂ ಕಡಿಮೆನೇ ಸಿದ್ಧಿಗಳು. ಕಾರಣ ಯಾಕಂದರೆ ಸಿದ್ಧಿಗಳು ನೀರಿನ ಅಂಶದಿಂದನೇ ತುಂಬ್ಕೊಂಡ್ಬರಬೇಕು. ಆಹಾರ ತಿಂದ್ರೂ ನೀರಿನ ಅಂಶದಿಂದನೇ ತುಂಬ್ಕೊಂಡಿರಬೇಕು. ತಾಸಿಗೆ 1 ಲೀಟ್ರ್ ನೀರು ಏನು ಜಾಸ್ತಿ ಅಲ್ಲ, ಆದರೆ 20 ಲೀಟ್ರ್ ಒಂದೇ ಸಾರಿ ನಮಗೆ ನೋಡುವಾಗ ಅದು ನಮಗೆ ಜಾಸ್ತಿ ಅನ್ನಿಸ್ಬೋದು. ಆದರೆ 1 ತಾಸಿಗೆ 1 ಲೀಟ್ರ್ ನೀರು ಕುಡಿಯೋದೇನು ದೊಡ್ಡ ಕಷ್ಟ ಅಲ್ಲ. 24 ಅವರ್ಸಲ್ಲಿ 20 ಲೀಟ್ರ್ ನೀರು ಕುಡಿಯೋದೇನು ಕಷ್ಟವೇ ಅಲ್ಲ ಸಾಮಾನ್ಯರಿಗೂ ಕೂಡ. ಅಷ್ಟು ನೀರು ಕುಡಿಯೋದ್ರಿಂದ, ಈಗ ಸಾಮಾನ್ಯರಂದರೆ ಎಲ್ಲರೂ ಒಂದೇ, ನಮಗೆ ಅವರಿವ್ರು ಅಂತ ಅಲ್ಲ, ಸಾಮಾನ್ಯರು ಅಂದ್ರೂ ಅವರು ಎಷ್ಟು ಉಪ್ಪು ತಿಂತಾರೆ, ಎಷ್ಟು ಹುಳಿ ತಿಂತಾರೆ, ಎಷ್ಟು ಅನ್ನ ತಿಂತಾರೆ, ಅದೆಲ್ಲ ಸರಿಯಾಗಿ ಒಂದು 5 ತಾಸಲ್ಲಾದರೂ ಕರೆಕ್ಟಾಗಿ ಜೀರ್ಣ ಹೋಗಬೇಕಲ್ಲ ನಮ್ಮ ಗುದದ್ವಾರದಿಂದ. ಅದಕ್ಕೋಸ್ಕರನಾದರೂ ಅಷ್ಟು ನೀರು ಬೇಕಾಗ್ತದೆ. 10 ಲೀಟ್ರ್ ಆದರೂ ಬೇಕಾಗ್ತದೆ ಲಾಸ್ಟಿಗೆ. ಗೊತ್ತಾಯ್ತಾ? ವಿಚಾರಕ್ಕೆ ಬರ್ತಾನೆ. ಎಲ್ಲ ಹಣ್ಣು, ಅನ್ನ ಮತ್ತು ಪ್ರತಿಯೊಂದು ಆಹಾರದಲ್ಲೂ ನೀರೇ ಇರೋದ್ರಿಂದ, ಅನ್ನ ಮಾಡಿದವ್ರು ನಾವು ನೀರಿನ ಅಂಶವೇ, ಸಾಂಬಾರು ಮಾಡಿದವ್ರು ನೀರಿನ ಅಂಶವೇ. ಆದರೆ ಹಣ್ಣಲ್ಲಿ ನೀರಿನ ಅಂಶದ ಜೊತೆ ಸ್ವೀಟ್ ಇರ್ತದೆ. ಸ್ವೀಟು ಹಣ್ಣು ಸಿಹಿಯಾಗಿರೋದ್ರಿಂದ ಅದನ್ನು ನಾವು ಅದನ್ನು ತಿಂದ್ಕೊಂಡು ನಾವು ದೈವ ಸಿದ್ಧಿ ಮಾಡ್ಬೋದು ಬೇಗ ಅಂತ ಅಂದ್ಕೊಳ್ತೇವೆ. ಹೌದು, ದೈವ ಸಿದ್ಧಿ ಮಾಡಲಿಕ್ಕೆ ನಾವು ಜಾಸ್ತಿ ನೀರನ್ನೇ ಕುಡಿಬೇಕು. ನಾವು ನೀರು ಕುಡಿದು ಕೂಡ ನಾವು ದಿನ ಕಳೆಯೋಕ್ಕೆ ಶುರು ಮಾಡ್ಬೋದು ಮುಂದಿನ ದಿನದಲ್ಲಿ. ಮೊದಲಿಗೆ ನಾವು ದೈವ ಸಿದ್ಧಿ ಮಾಡುವಾಗ ಕರೆಕ್ಟಾಗಿ ನೆನಪಲ್ಲಿ ಇಡಬೇಕು, ನೀವು ಹಣ್ಣುಗಳನ್ನು ಅಳವಡಿಸ್ಕೋಬೇಕು ನಮ್ಮ ದೇಹಕ್ಕೆ. ಮೊದಲಿಗೆ ಬೆಳಿಗ್ಗೆ ಮಧ್ಯಾಹ್ನ ಹಣ್ಣುಗಳು, ಆಮೇಲೆ ಸಾಯಂಕಾಲ ಒಂದು ಊಟ ಉಪ್ಪು ಖಾರ ಹುಳಿ ಇಲ್ಲದೆ ಹೀಗೆ ಅಳವಡಿಸ್ಕೋಬೇಕು. ಆಮೇಲೆ ಒಂದು 10 ದಿನ ಆದಮೇಲೆ ಹಣ್ಣುಗಳಲ್ಲೇ ಇರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಬೆಳಗ್ಗೆ ಮಧ್ಯಾಹ್ನ ಹಣ್ಣಲ್ಲಿರೋರಿಗೆ ಸಾಯಂಕಾಲ ಒಂದು ಹಣ್ಣು ತೊಗೊಂಡಿರ್ಲಿಕ್ಕಾಗ್ತದೆ ಹೇಗೆ ಅಂತ ಪ್ರಯತ್ನ ಮಾಡಬೇಕು. ನೀರು ಜಾಸ್ತಿ ಕುಡಿಬೇಕು, ಸ್ವಲ್ಪ ಮೌನವಾಗಿರಬೇಕು. ಎಷ್ಟಾಗತ್ತೆ ಅಷ್ಟು ನಾವು ಮೌನವಾಗಿದ್ದರೆ ನಮಗೆ ಅಷ್ಟು ಹಸಿವೇನೂ ಅನಿಸೋದಿಲ್ಲ. ನಾವು ಸಿದ್ಧಿ ಮಾಡ್ತಾಯಿದ್ದೀವಿ ಅಂತ ಎಲ್ಲರ ಹತ್ರ ಜಾಸ್ತಿ ಮಾತಾಡಿದ್ರೆ ನಮಗೆ ಹಸಿವು ಜಾಸ್ತಿ ಆಗುತ್ತದೆ. ಹಾಗೆ ಒಂದು 3 ದಿನ 4 ದಿನ ಹಣ್ಣಲ್ಲಿದ್ದು ಆಮೇಲೆ ನೀರು ಕೊಡ್ಕೊಂಡೇ ಇರಲಿಕ್ಕೆ ಪ್ರಯತ್ನನ ಮಾಡಬೇಕು. ಆದರೆ ನಾವು ಯಾವ ಆಹಾರ ತಗೊಂಡ್ರೂ ಜಪನ ನಿರಂತರ ಇಟ್ಕೋಬೇಕು ಸಿದ್ಧಿ ಮಾಡುವಾಗ. ಅರ್ಥ ಆಯ್ತಾ? ಜಪನ ನಿರಂತರ ಇಟ್ಕೋಬೇಕು. ಮತ್ತು ದೇವ್ರ ದರ್ಶನ ನೋಡಿ, ಸೀಕ್ರೆಟ್ ತುಂಬ ಇದೆ. ಒಂದು ದೈವ ಸಿದ್ಧಿ ಮಾಡುವಾಗ ಸೀಕ್ರೆಟ್ ಇದೆಯಲ್ಲ ತುಂಬ ಇದೆ. ಏನು ಸೀಕ್ರೆಟ್ ಅಂದರೆ, ಕೆಲವೊಮ್ಮೆ ನಮಗೆ ನೆಗೆಟಿವ್ ಥಿಂಕಿಂಗ್ ಮೇಲೆ ನಮ್ಮ ಗುರಿ ಹೋಗುತ್ತದೆ, ಅಥವಾ ಫೋಕಸ್ ನೆಗೆಟಿವ್ ಥಿಂಕಿಂಗ್ ಮೇಲೆ ನಮ್ಮದು ಹೋಗುತ್ತದೆ ಅಂದರೆ ಅದು ನಮಗೆ ದೈವಸಿದ್ಧಿ ಆಗೋದಿಲ್ಲ. ಆ ಥಿಂಕಿಂಗ್ ಅದೇ ಕೆಲಸ ಆಗ್ತದೆ. ಗೊತ್ತಾಯ್ತಾ? ಈಗ ನಮ್ಮ ವಿಚಾರ ಹೇಗೆ ಅಂದರೆ ಸಿದ್ಧಿ ಕಡೆನೇ ಗಮನ ಇರಬೇಕು, ದೇವರ ವಿಚಾರಗಳಂತ ಕಡೆ. ಅಂದರೆ ನಮ್ಮ ಫೋಕಸ್, ನಮ್ಮ ಕಣ್ಣು ಯಾವತ್ತಿದ್ರೂ ದೇವರ ಮೇಲೆ, ಹಾಗೆ ನಮ್ಮ ಮನಸ್ಸಲ್ಲಿ ಏನೇನು ಸೂಚನೆ ಬರ್ತದೆ ಅದರ ಮೇಲೆ.
ಹಾಗೆ ನಾವು ಜಾಸ್ತಿ ಗ್ರಹಿಸೋದ್ರಲ್ಲೇ ಇರಬೇಕು. ಈಗ ದೇವಸಿದ್ಧಿ ಮಾಡುವಾಗ ಏನಾದರೂ ಸೌಂಡ್ ಬರೋದು, ಮಾತಾಡೋದು ಅಥವಾ ಗಾಡಿ ಸೌಂಡು ಇದೆಲ್ಲ ಏನು ಸಮಸ್ಯೆ ಏನಿಲ್ಲ. ಆದರೆ ನಾವು ಅದರ ಕಡೆ ಗಮನ ಕೊಡಬಾರ್ದು. ಜಾಸ್ತಿ ದೇವರ ಕಡೆ ನಮ್ಮ ಸಿದ್ಧಿ ಕಡೆನೇ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತೇನಿಲ್ಲ. ಸಿಟಿಯಲ್ಲೂ ಕೂಡ ಸಿದ್ಧಿ ಮಾಡ್ಬೋದು. ನಾನು ಕೂಡ ಸಿಟಿಯಲ್ಲಿ ಜಪ ಎಲ್ಲ ಮಾಡಿ ನೋಡಿದ್ದೀನಿ. ಕೆಲವೊಂದು ವಿಚಾರಗಳನ್ನು ನಾವು ಅರ್ಥಕೋಬೋದು. ಆದರೆ ನಾವು ಮೌನವಾಗಿರಬೇಕಷ್ಟೆ. ನಾವು ಮೌನವಾಗಿರಬೇಕು. ನೀರು ಜಾಸ್ತಿ ಕುಡಿಯೋದ್ರಿಂದ ಸಿದ್ಧಿ ಮಾಡ್ತಾ ಹೋಗ್ಬೋದು. ಮತ್ತು ದೈವ ಸಿದ್ಧಿ ಮಾಡುವಾಗ 5 ನಿಮಿಷಕ್ಕೆ 10 ನಿಮಿಷಕ್ಕೆ ನೀರು ಕುಡಿಬೇಕು. ಮತ್ತು ಇನ್ನೊಂದು ಏನಂದರೆ, ನಾವು ಜಪ ಮಾಡುವಾಗ ನಮಗೆ ನೆಗೆಟಿವ್ ಥಿಂಕಿಂಗ್ ಬರ್ಲಿಕ್ಕೆ ಶುರುವಾದರೆ ನೀರು ಕುಡಿಬೇಕು. ಮತ್ತು ನೋಡಬೇಕು, ಖಾಲಿ ಹೊಟ್ಟೆಯಲ್ಲಿ ಜಾಸ್ತಿ ಸಮಯ ಕೂಡ ನಾವು ಇರಬಾರ್ದು. ಅಂದರೆ ಒಂದಿನ ಇರ್ಬೋದು, ಆಮೇಲೆ 2ನೇ ದಿನ ನಾವು ಆಹಾರವನ್ನು ತಗೋಬೇಕು, ಹಣ್ಣುಗಳನ್ನು. ಸಿದ್ಧಿಯಾಗಲಿ ಅಂತ ನಾವು ಜಾಸ್ತಿ ದಿನ ನೀರು ಕುಡ್ಕೊಂಡೇ ಇರಲಿಕ್ಕೆ ಪ್ರಯತ್ನ ಮಾಡಬಾರ್ದು ಸಿಟಿಯಲ್ಲೆಲ್ಲ. ಆದರೆ ಕಾಡಲ್ಲಿ ನಡೆಯುತ್ತದೆ. ಕಾಡಲ್ಲೆಲ್ಲ ಒಂದೇ ಸಾರಿ ಸಿದ್ಧಿ ಮಾಡಲಿಕ್ಕೆ ಹೋಗಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ಹುಲಿ ಇರುತ್ತದೆ, ಹಾವುಗಳಿರುತ್ತದೆ, ಇನ್ನು ಹೆಚ್ಚಿನ ಪ್ರಾಣಿ ಪಕ್ಷಿಗಳೆಲ್ಲ ಇರುತ್ತದೆ. ಅರ್ಥ. ಇದರಿಂದ ದೈವಸಿದ್ಧಿಗೆ ಮೊದಲು ನಾವು ಆಹಾರ ಪದ್ಧತಿಯನ್ನು ಇದೇ ವಿಧಾನದಲ್ಲಿ ನಾವು ಅಳವಡಿಸ್ಕೊಂಡು ಹೋಗಬೇಕು. ಅರ್ಥಾಯ್ತಾ? ಇನ್ನು ಹೆಚ್ಚಿನ ಸೀಕ್ರೆಟ್ಗಳಿದ್ದೇವೆ, ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಏನಾದರೂ ಹೆಚ್ಚಿನ ಪ್ರಶ್ನೆ ಇದ್ದರೆ ಖಂಡಿತ ಕಮೆಂಟಲ್ಲಿ ಬರೀಬೋದು. ಓಂ ಶ್ರೀ ದುರ್ಗಾಯ ನಮಃ.